ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ನಮ್ಮ ಕಮಿಷನರ್ ಅವ್ರ ಹತ್ರ ಮಾತನಾಡಿದಾಗ ಹೇಳ್ತಾ ಇದ್ರು, ಬಾಂಬೆನಲ್ಲಿ ಎಲ್ಲೋ ಒಂದು ಕಡೆ ಈ ಕಾಫ್ ಸಿರಪ್ಪನ್ನು ಏನು ಅನಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. 27,000 ಮೌಲ್ಯದ ಕಾಫ್ ಸಿರಪ್ಪನ್ನು ಇವರು ಮಾರಾಟ ಮಾಡ್ತಾಯಿದ್ರು ಅಂತ, ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾಯಿದ್ರು ಅಂತ ಪ್ರಾಥಮಿಕ ಮಾಹಿತಿ ಬಂದಿದೆ. ಏನೇ ಇದ್ರೂ ಕೂಡ ತಪ್ಪೆ, ಅದರಲ್ಲಿ ಯಾವುದೇ ನಾವು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ PCC ಇನ್ಚಾರ್ಜ್ ಯಾರಿದ್ದಾರೆ ಅವರಿಗೆ ಮಾತನಾಡಿ ಅವರಿಗೆ ಅಮಾನತ್ ಮಾಡಬೇಕಂತ ಕೂಡ ನಾವು ಆಗಲೇ ಶಿಫಾರಸನ್ನು ನಾವು ಮಾಡಿದ್ದೇವೆ. ಅದನ್ನು ಕೂಡ ಈಗ 1 ತಾಸು 2 ತಾಸಿನಲ್ಲಿ ಆಗುತ್ತೆ. ವಿ ಹ್ಯಾವ್ ಝೀರೋ ಟಾಲರೆನ್ಸ್ ಇನ್ ದ ಪಾರ್ಟಿ ಫಾರ್ ಆಲ್ ದಿಸ್. ಇಂಥವೆಲ್ಲ ನಾವು ಆಸ್ಪದ ಮಾಡಿಕೊಡೋದಿಲ್ಲ. ಮತ್ತು ಇದು ಯಾಕಾಗಿದೆ ಹೇಗಾಗಿದೆ ಅಂತಲೂ ನಮಗೆ ಮಾಹಿತಿ ಇಲ್ಲ. ನೋಡಿ ಎಲ್ಲರೂ ನಮ್ಮ ಕಲಬುರಗಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಸಾಕು ಅವ್ರು ನಮ್ಮ ಆಪ್ತರೆ ಅಂತಾರೆ. ನಮ್ಮ ಕಲಬುರಗಿ ದಕ್ಷಿಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯದ ಬ್ಲಾಕ್ ಅಧ್ಯಕ್ಷರು ಅದನ್ನು ನಾವು ಡಿನೈ ಮಾಡೋಕ್ಕಾಗೋದಿಲ್ಲ. ಆಫೀಸ್ ಬೇರೆಯವ್ರು ಇದ್ದಾರೆ, ಡಿನೈ ಮಾಡೋಕ್ಕಾಗ್ತಾ ಇಲ್ಲ. ಅಥವಾ ನಾವೇನು ಜವಾಬ್ದಾರಿಯಿಂದ ಜಾರ್ಕಂತನೂ ಇಲ್ಲ. ಎಲ್ಲರೂ ನಮ್ಮ ಆಪ್ತಾನೆ ಅಂತ ಹೇಳಿದ್ರೆ ಹೆಂಗೆ? ಈಗ ಬೀದರ್ ಕೇಸ್ನಲ್ಲಿ ಆಯಿತು, ಅದರಲ್ಲೂ ನನ್ನ ಆಪ್ತ ಅಂದರು. ಇಲ್ಲಿ ಯಾವುದೋ ಮೊನ್ನೆ ಬೆಳಗಾವಿನಲ್ಲಿ ಯಾರೋ PDO ಏನೋ ಮಾಡಿದ್ಕೆ ಅದನ್ನು ನನ್ನ ಆಪ್ತ ಅಂದರು. ಎಲ್ಲರೂ ನಮ್ಮದೇ ಆಪ್ತರು ಅಂದರೆ ಹೆಂಗೆ? ಅಟ್ಲೀಸ್ಟ್ ಏನಾದರೂ ಸಾಕ್ಷಿ ಇರಬೇಕಲ್ಲ. ಹೌದು, ನಮ್ಮ ಪಾರ್ಟಿನಲ್ಲಿದ್ದಾಗ ನಾವು ಯಾವ ವೇದಿಕೆಯಲ್ಲಿ ಇರ್ತೀವಿ ಆ ವೇದಿಕೆಯಲ್ಲಿ ಇರೋದು ಸಹಜ. ಬಟ್ ಅಷ್ಟಕ್ಕೆ ನಾವು ಅವ್ರ ಆಪ್ತರು ಇವ್ರ ಆಪ್ತರು ನಮ್ಮ ಕುಮ್ಮಕ್ಕಿದೆ. ಅದೇ ಕಾಫ್ ಸಿರಪ್ ಇದೆ, ಅನಧಿಕೃತವಾಗಿ ಮಾರಾಟ ಮಾಡೋಕ್ಕೆ ಇದೆ. ಮಾರಾಟ ಮಾಡೋಕ್ಕೆ ಹೋಗಿದ್ದಾರೆ, ಸಿಕ್ಬಿದ್ದಿದ್ದಾರೆ. 27,000 ಮೌಲ್ಯ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಬಂದಾಗ ಮಾಡೋಣ. ಬಟ್ ಅದು 20,000 ಇರಲಿ 20 ಕೋಟಿ ಇರಲಿ ತಪ್ಪೆ. ಅದಕ್ಕೆ ನಾವು ಅದನ್ನು ನಾವು ಖಂಡಿಸ್ತೀವಿ ಮತ್ತು ಅವರಿಗೆ ಪಕ್ಷದಿಂದ ವಜಾ ಮಾಡಿದ್ದೀವಿ. ನೀವು ಹೇಳಬೇಕು ಮಾಧ್ಯಮ ಸ್ನೇಹಿತರು ಯಾಕೆ. ಆಯಿತು ಸರ್, ನಂದು ಒಂದು ಪ್ರಶ್ನೆ ಇದೆ. ಮುನಿರತ್ನವ್ರು ಇಷ್ಟೆಲ್ಲ ಅತ್ಯಾಚಾರ ಮಾಡಿದ್ರು, ಎಷ್ಟು ಬಂತು ಮಾಧ್ಯಮದಲ್ಲಿ? ದಲಿತರ ಮೇಲೆ ನಿಂದನೆ ಮಾಡಿದ್ರು, ಅತ್ಯಾಚಾರ ವಿಧಾನಸೌಧದಲ್ಲಿ ನಡೆಸ್ತೀನಿ ಅಂದರು. ಯಾವ ಪ್ರೈಮ್ ಟೈಮ್ನಲ್ಲಿ ಬಂದರು ಸರ್? ಯಡಿಯೂರಪ್ಪ ಕೇಸು ಯಾವ ಪ್ರೈಮ್ ಟೈಮ್ನಲ್ಲಿ ಬರ್ತಾ ಇದೆ ಸರ್? ಇದೇ ನಿಮ್ಮ ನ್ಯಾಷನಲ್ ಟಿವಿಗಳೆಲ್ಲ ಇವತ್ತು ಹಾಕ್ಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ, ಇವಾಗಿದ್ದಲ್ಲ ಮುಂಚೆಯಿಂದನೂ ಹೀಗೆ ನಡೆದಿದೆ. ಕೇಳಿ, ನಾವೇನು ಹೇಳ್ತಾ ಇರೋದು ನಮ್ದು ಎಷ್ಟು ತೋರಿಸ್ತೀರಾ ಅವ್ರದ್ದು ಅಟ್ಲೀಸ್ಟ್ ಅರ್ಧ ಭಾಗ ಅವ್ರದ್ದು ತೋರಿಸಿ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಾವೇನಿದು ಅಲ್ಲ, ಯಾರೋ ತಪ್ಪಿಗೆ ನಮಗೆ ಜವಾಬ್ದಾರಿ ಮಾಡ್ತಾ ಇದ್ದೀರಲ್ಲ ಅಂತ ಅಷ್ಟೇ. ಇದು ನಾವೇನು ಯಾರಿಗೂ ಇಂಥ ಚಟುವಟಿಕೆ ಮಾಡಿ ಅಂತನೂ ನಾವು ಎನ್ಕರೇಜ್ಮೆಂಟು ಕೊಡೋದಿಲ್ಲ ಅಥವಾ ಇದು ಒಪ್ಪೋದೂ ಇಲ್ಲ. ಸೊ ನಾವು ಬಂದಮೇಲೆ ಕಲಬುರಗಿನಲ್ಲಿ ಇದನ್ನು ಕಡಿವಾಣ ಹಾಕಬೇಕಂತಾನೆ ನಾವು ಹಲವಾರು ಮೀಟಿಂಗ್ ಮಾಡಿದ್ದೀವಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ನಾವು ತಗೊಂಡಿದ್ದೇವೆ. ಸೊ ಇದ್ರೆ ನಮ್ಮವರೇ ಯಾರೋ ಒಬ್ಬ ಆಫೀಸ್ ಬೇರೆಯವ್ರು ಮಾಡ್ತಾ ಇದ್ದಾನೆ ಅಂದರೆ ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ಈಗಾಗಲೇ ಮೋಸ್ಟ್ಲಿ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಸ್ಟೇಟ್ಮೆಂಟ್ ಬರುತ್ತೆ. ಬಟ್ ಆಗಲೇ ನಾವು ಬೆಳಿಗ್ಗೆ ಇದು ಸುದ್ದಿ ಬಂದ ತಕ್ಷಣವೇ ಇದನ್ನು ನಾವು ಇದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ.